ಇಲ್ಲಿ ಗುಪ್ತರ ಸಾಮ್ರಾಜ್ಯ ಅಂತೇಳಿ ನಾವು ನೋಡ್ತೀವಿ. ಉತ್ತರ ಭಾರತದಲ್ಲಿ ಮೌರ್ಯರ ಅವನತಿಯ ನಂತರ ಸುಮಾರು ಒಂದು ಶತಮಾನದವರೆಗೆ ಯಾವುದೇ ಪ್ರಬಲವಾಗಿರ್ತಕ್ಕಂಥ ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಸ್ಥಾಪನೆಯಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಉತ್ತರ ಭಾರತವು ಅನೇಕ ಚಿಕ್ಕ ಚಿಕ್ಕ ಸಂಸ್ಥಾನಗಳಾಗಿ ವಿಭಾಗಪಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಅವುಗಳಲ್ಲಿ ಲಿಚ್ಛವಿಗಳಿರ್ಬೋದು, ಯಹೂದಿಯರಿರ್ಬೋದು, ಮಾಳ್ವರಿರ್ಬೋದು, ಕೆಲವು ಗಣ್ಯ ರಾಜ್ಯಗಳು ಕೂಡ, ಹಾಗೂ ವಾಕಟಕರು, ನಾಗರು, ಮೌಖರಿಗಳು ಹಾಗೂ ಗುಪ್ತರಂಥ ಕೆಲವು ರಾಜ್ಯ ಪ್ರಭುತ್ವಗಳು ಕೂಡ ಇವುಗಳು ನಿರಂತರ ಸಂಘರ್ಷದಲ್ಲಿ ತೊಡಗಿರ್ತಕ್ಕಂಥದ್ದು ಅಂತೇಳಿ ನೋಡ್ತೀವಿ. ಇನ್ನು ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದ ಅವಧಿಯಲ್ಲಿ ಶಾತವಾಹನರು ದಕ್ಷಿಣ ಭಾರತದಲ್ಲಿ, ಕುಶಾನರು ಉತ್ತರ ಭಾಗದಲ್ಲಿ ಹಾಗೂ ಶಕಕ್ಷತ್ರಪರು ಪಶ್ಚಿಮ ಭಾಗದಲ್ಲಿ 3 ಪ್ರಮುಖ ರಾಜಕೀಯ ಶಕ್ತಿಗಳಾಗಿ ಏಳಿಗೆಗೆ ಬಂದಿರತಕ್ಕಂಥದ್ದು ನೋಡ್ತೀವಿ. ಉತ್ತರ ಭಾರತದಲ್ಲಿ ಕುಶಾನರ ಆಳ್ವಿಕೆಯು ಕ್ರಿಸ್ತಪೂರ್ವ 230ರ ವೇಳೆಗೆ ಅಂತ್ಯಗೊಳ್ಳುವ ಮೂಲಕ ಮಧ್ಯ ಭಾರತವು ಮುರಂದೂರ್ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಈ ಮುರಂದೂರ್ ಕುಶಾನರ ರಕ್ತ ಸಂಬಂಧಿಗಳೇ ಆಗಿದ್ದರೂ ಮುರಂದೂರ್ ಆಳ್ವಿಕೆಯ ಕ್ರಿಸ್ತಶಕ 250 ಅಂತ್ಯಗೊಂಡಿರ್ತಕ್ಕಂಥದ್ದು ಅಂತೇಳಿ ಕೂಡ ನಾವು ಕಾಣ್ತೀವಿ. ಕ್ರಿಸ್ತಶಕ 275ರ ವೇಳೆಗೆ ಗುಪ್ತ ಸಾಮ್ರಾಜ್ಯ ಅಂತಕ್ಕಂಥದ್ದು ಉದಯವಾಯಿತು ಅಂತ ನೋಡ್ತೀವಿ. ಪಾಟ್ಲಿಪುತ್ರ ಮತ್ತು ಉಜ್ಜಯಿನಿ ಈ ಒಂದು ಗುಪ್ತ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥದ್ದು. ಗುಪ್ತರು ರಾಜಕೀಯ ಐಕ್ಯತೆ ಸಾಧಿಸಿ ಪ್ರಬಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥದ್ದು. ಈ ಮೂಲಕ ಭಾರತದಲ್ಲಿ ಅತ್ಯಂತ ವ್ಯವಸ್ಥಿತವಾದ ಆಡಳಿತ ಪದ್ಧತಿಯನ್ನು ಜಾರಿಗೆ ತರುವ ಮೂಲಕ ಭಾರತೀಯ ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನು ನೀಡಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಅಥವಾ ಮಣಿತನ ಗುಪ್ತ ಮಣಿತನ ಅಂತೇಳಿ ನಾವು ಕಾಣ್ತೀವಿ. ಇನ್ನು ಗುಪ್ತ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕವಾಗಿರ್ತಕ್ಕಂಥ ಅಂಶಗಳು ಯಾವುವಪ್ಪ ಅಂದ್ರೆ, ಗುಪ್ತರ ಸಾಮ್ರಾಜ್ಯವು ಕುಶಾನರ ಸಾಮ್ರಾಜ್ಯದ ಪಳಿಯುಳಿಕೆಗಳ ಒಂದು ಮೇಲೆ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ವಿಶಾಲವಾದ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಹಲವಾರು ಅಂಶಗಳು ಕೂಡ ಇವರಿಗೆ ನೆರವಾದವು ಅಂತ ನೋಡ್ತೀವಿ. ಅವುಗಳೆಂದರೆ, ವಿಶಾಲವಾದ ಗಂಗಾ ಬಯಲಿನ ಫಲವತ್ತಾದ ಮೆಕ್ಕದು ಮಣ್ಣಿನ ಭೂಮಿಯು ಗುಪ್ತ ಸಾಮ್ರಾಜ್ಯದ ಕೇಂದ್ರವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಹಾರ್ ಮತ್ತು ಉತ್ತರ ಪ್ರದೇಶಗಳು ಗುಪ್ತ ಸಾಮ್ರಾಜ್ಯವನ್ನು ಒಳಗೊಂಡಿತ್ತು ಅಂತೇಳಿ ಕಾಣ್ತೀವಿ. ಎರಡನೇದಾಗಿ ನೋಡ್ಬೇಕಾದ್ರೆ, ದಕ್ಷಿಣ ಬಿಹಾರ್ ಮತ್ತು ಮಧ್ಯ ಭಾರತದ ಕಬ್ಬಿಣದ ಗಣಿಗಳು ಇವರ ನಿಯಂತ್ರಣದಲ್ಲಿದ್ದಿರ್ತಕ್ಕಂಥ ಸಂದರ್ಭ ನೋಡ್ತೀವಿ. ಇವು ಸಾಮ್ರಾಜ್ಯದ ಏಳಿಗೆಗೆ ಪ್ರೇರಕವಾಗಿರ್ತಕ್ಕಂಥದ್ದು ಅಂತೂ ಕೂಡ ನಾವಿಲ್ಲಿ ಕಾಣ್ತೀವಿ. ಇನ್ನು ಬೈಜಾಂಟಿಯನ್ ಸಾಮ್ರಾಜ್ಯದೊಂದಿಗೆ ಹೊಂದಿದ ಲಾಭದಾಯಕ ವ್ಯಾಪಾರವು ಗುಪ್ತರ ಪ್ರಾಬಲ್ಯಕ್ಕೆ ಬಂದು ಒಂದು ಪ್ರಬಲ ಕಾರಣವಾಗಿರ್ತಕ್ಕಂಥದ್ದು. ಬೈಜಾಂಟಿಯನ್ ಸಾಮ್ರಾಜ್ಯದ ವ್ಯಾಪಾರ ಮಾರ್ಗವಾದ ರೇಷ್ಮೆ ಮಾರ್ಗ ಇವರ ನಿಯಂತ್ರಣದಲ್ಲಿರ್ತಕ್ಕಂಥದ್ದು ಕೂಡ ಗುಪ್ತ ಸಾಮ್ರಾಜ್ಯದ ಒಂದು ಬೆಳವಣಿಗೆ ಅಥವಾ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ ಒಂದು ಅಂಶ ಅಂತ ನೋಡ್ತೀವಿ. ಇನ್ನು ಗುಪ್ತರ ಕುಶಾನರಿಂದ ಕುದುರೆಗಳ ಬಳಕೆ, ಕುದುರೆಯ ಸವಾರಿಯನ್ನು ತಿಳಿದಿರ್ತಕ್ಕಂಥದ್ದು. ಇದು ಸಾಮ್ರಾಜ್ಯದ ಬಲವೃದ್ಧಿಗೆ ಕೂಡ ಕಾರಣವಾಯಿತು ಅಂತ ನೋಡ್ತೀವಿ. ಇನ್ನು ಗುಪ್ತರ ಸಾಮ್ರಾಜ್ಯದ ದೊರೆಗಳಾಗಿರ್ತಕ್ಕಂಥ 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ ಮುಂತಾದವರು ಕೂಡ ಅತ್ಯಂತ ಮಹತ್ವಾಕಾಂಕ್ಷಿ ದೊರೆಗಳಾಗಿದ್ದು ಅತ್ಯಂತ ಪ್ರಬಲರು, ಸಮರ್ಥರು ಕೂಡ ಆಗಿದ್ದರು ಅಂತ ನೋಡ್ತೀವಿ. ಇನ್ನು ಅತ್ಯಂತ ಜಾಣ್ಮೆಯಿಂದ ವೈವಾಹಿಕ ಮೈತ್ರಿಯ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವ ಮೂಲಕ ಇಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ನಮ್ಮ ಒಂದು ಉತ್ತರ ಭಾರತದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾಗಿ ಇದನ್ನು ನಿರ್ಮಾಣ ಮಾಡಿದ್ರು ನೋಡ್ತೀವಿ. ಇವು ಎಲ್ಲ ಸಂಗತಿಗಳು ಕೂಡ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಇನ್ನು ಗುಪ್ತರ ಮೂಲ ಸ್ಥಾನದ ಬಗ್ಗೆ, ಜನಾಂಗದ ಬಗ್ಗೆ ಇತಿಹಾಸಕಾರರು ಹಲವಾರು ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನು ಗುಪ್ತ ಸಾಮ್ರಾಜ್ಯವು ಮೂಲತಃ ಮಧ್ಯ ಗಂಗಾ ಬಯಲು ಅಂದ್ರೆ ಇವತ್ತಿನ ಪ್ರಯಾಗ್ ಅಂತ ಕರಿತೀವಿ. ಇನ್ನು ಮಗಧ್ ಅಥವಾ ಇವತ್ತಿನ ಬಿಹಾರ್ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಕ್ರಿಸ್ತಶಕ 275ರ ವೇಳೆಗೆ ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ಉದಯವಾಯಿತು ಅಂತೇಳಿ ನೋಡಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನು ನಾವು ನೋಡಿದಾಗ ಶ್ರೀಗುಪ್ತ ಅಂತಕ್ಕಂಥ ವ್ಯಕ್ತಿ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಈ ವಂಶವನ್ನು ಸ್ಥಾಪಿಸಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಈತ ವೈಶ್ಯ ಕುಲಕ್ಕೆ ಸೇರಿದವನಾಗಿದ್ದು ಇವನು ಸಾಮಂತ ರಾಜನಾಗಿರ್ತಕ್ಕಂಥದ್ದು. ಸಮುದ್ರಗುಪ್ತನು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಮಹಾರಾಜ ಶ್ರೀಗುಪ್ತ ಹಾಗೂ ಮಹಾಘಟೋತ್ಕಚರು ತನ್ನ ಪೂರ್ವಿಕರೆಂದು ತಿಳಿಸಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಆದ್ದರಿಂದ ಕ್ರಿಸ್ತಶಕ 671ರಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಚೀನಾ ಪ್ರವಾಸಿಗ ಇತ್ಸಿಂಗ್ ತನ್ನ ಬರವಣಿಗೆಯಲ್ಲಿ
ಶ್ರೀಗುಪ್ತನು ಗಯಾದ ಸಮೀಪ ಮೃಗಸಿಕ ವನ ಎಂಬಲ್ಲಿ ಚೀನೀ ಯಾತ್ರಿಕರಿಗಾಗಿ ಒಂದು ಸಂಗರಾಮವನ್ನು ನಿರ್ಮಿಸಿದನೆಂದು ಇಲ್ಲಿ ತನಗಿಂತ 500 ವರ್ಷಗಳ ಹಿಂದೆ ಕಟ್ಟಿರಬಹುದೆಂದು ಉಲ್ಲೇಖಿಸಿರ್ತಕ್ಕಂಥ ಸಂಗತಿಯನ್ನು ಕೂಡ ನಾವು ಕಾಣ್ತೀವಿ. ಇನ್ನು ಶ್ರೀಗುಪ್ತನ ಮೊದಲ ದೊರೆಯಾಗಿರ್ತಕ್ಕಂಥದ್ದು ಕೂಡ ಅಲಹಾಬಾದ್ ಸ್ತಂಭ ಶಾಸನವು ತಿಳಿಸಿರ್ತಕ್ಕಂಥದ್ದು. ಇನ್ನು ಭಾಗವತ್ ಪುರಾಣ ಮತ್ತು ವಿಷ್ಣು ಪುರಾಣಗಳ ಪ್ರಕಾರ ಗುಪ್ತ ಸಾಮ್ರಾಜ್ಯವು ಮಧ್ಯ ಗಂಗಾ ಬಯಲು ಪ್ರದೇಶ, ಪ್ರಯಾಗ್ ಹಾಗೂ ಸುತ್ತಮುತ್ತಲಿನ ಪ್ರದೇಶ, ಸಾಕೇತ್ ಅಥವಾ ಇವತ್ತಿನ ಅಯೋಧ್ಯ ಹಾಗೂ ಮಗಧ್ಗಳನ್ನು ಒಳಗೊಂಡಿತ್ತೆಂದು ತಿಳಿಸತಕ್ಕಂಥದ್ದು ನೋಡ್ತೀವಿ. ಶ್ರೀಗುಪ್ತನ ನಂತರ ಘಟೋತ್ಕಚ ಗುಪ್ತ ಅಧಿಕಾರಕ್ಕೆ ಬಂದು ಈತನು ಕೂಡ ಮಹಾರಾಜ ಎಂಬ ಬಿರುದನ್ನು ಹೊಂದಿದ ಅಂತೇಳಿ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ 320ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ 1ನೇ ಚಂದ್ರಗುಪ್ತ ಅಂತಕ್ಕಂಥ ವ್ಯಕ್ತಿ ಬಂದ ಅಂತೇಳಿ ನೋಡ್ತೀವಿ. ಈ 1ನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಗುಪ್ತರ ಇತಿಹಾಸದಲ್ಲಿ ಮತ್ತು ಗುಪ್ತ ಮನೆತನದ ಪ್ರಸಿದ್ಧ ದೊರೆ ಸಮುದ್ರಗುಪ್ತ ಅಂತೇಳಿ ನಾವು ನೋಡ್ತೀವಿ. ಈ ಸಮುದ್ರಗುಪ್ತ ಅಂತಕ್ಕಂಥ ವ್ಯಕ್ತಿ 335ರಲ್ಲಿ ಅಂದರೆ ಕ್ರಿಸ್ತಶಕ 335ರಲ್ಲಿ ಅಧಿಕಾರಕ್ಕೆ ಬಂದು 380ರವರೆಗೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಅರಸ ಅಂತೂ ಕೂಡ ಈತನನ್ನು ಕಾಣ್ತೀವಿ. ಸಮುದ್ರಗುಪ್ತನು ಗುಪ್ತ ಸಂತತಿಯ ಅತ್ಯಂತ ಶ್ರೇಷ್ಠ ದೊರೆ. ಈತ 1ನೇ ಚಂದ್ರಗುಪ್ತ ಹಾಗೂ ಕುಮಾರಿ ದೇವಿಯರ ಪುತ್ರನಾಗಿದ್ದು ಈತನ ಅಲಹಾಬಾದ್ ಸ್ತಂಭ ಶಾಸನ ತನ್ನನ್ನು ಲಿಚ್ಚವಿ ದೌಹಿತ್ರಿ ಅಂತಕ್ಕಂಥ ಅಂದರೆ ಲಿಚ್ಚವಿ ರಾಜಕುಮಾರಿಯ ಪುತ್ರ ಎಂಬುದಾಗಿ ತಾನೇ ಕರೆಸಿಕೊಂಡಿರ್ತಕ್ಕಂಥದ್ದು. 1ನೇ ಚಂದ್ರಗುಪ್ತನು ಕ್ರಿಸ್ತಶಕ 335ರಲ್ಲಿ ರಾಜ್ಯಸಭೆಯ ಮಂತ್ರಾಲೋಚಕರ ಹಾಗೂ ರಾಜಮನೆತನದ ಸದಸ್ಯರ ಸಭೆಯನ್ನು ಕರೆದು ತನ್ನ ಮಕ್ಕಳಲ್ಲಿ ಅತ್ಯಂತ ಪರಾಕ್ರಮಿಯಾದ ಸಮುದ್ರಗುಪ್ತನು ತನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಅಂತೇಳಿ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಮುದ್ರಗುಪ್ತ ಹಲವಾರು ದಿಗ್ವಿಜಯಗಳನ್ನು ಮಾಡುವ ಮೂಲಕ ಇಲ್ಲಿ ತನ್ನ ಸಾಮ್ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಈತನ ದಿಗ್ವಿಜಯಗಳನ್ನು ನಾವು ನೋಡಿದಾಗ ಸಮುದ್ರಗುಪ್ತನು ಪ್ರಾಚೀನ ಭಾರತದ ಇತಿಹಾಸದ ತನ್ನ ದಿಗ್ವಿಜಯಗಳಿಗೆ ಪ್ರಖ್ಯಾತನಾಗಿರ್ತಕ್ಕಂಥದ್ದು ಒಂದು ಕಾಣ್ತೀವಿ. ವಿ ಎಸ್ ಸ್ಮಿತ್ ಅವರ ಪ್ರಕಾರ ಸಮುದ್ರಗುಪ್ತನು ಭಾರತದ ನೆಪೋಲಿಯನ್ ಎಂದು ಕರೀತಾರೆ. ಇನ್ನು ಸಮುದ್ರಗುಪ್ತನು ಮಹಾ ಸಾಮ್ರಾಜ್ಯವಾದಿ ಹಾಗೂ ಅತ್ಯಂತ ಮಹತ್ವಾಕಾಂಕ್ಷಿ ದೊರೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ. ತನ್ನ ದಿಗ್ವಿಜಯಗಳ ಮೂಲಕ ಗುಪ್ತ ಸಾಮ್ರಾಜ್ಯವನ್ನು ಇಡೀ ಭಾರತದಾದ್ಯಂತ ವಿಸ್ತರಿಸಿ ಈತನ ದಿಗ್ವಿಜಯಗಳ ಬಗ್ಗೆ ತಿಳಿಯಲು ಆತನ ಆಸ್ಥಾನದ ಸಂಸ್ಕೃತ ಕವಿ ಹಾಗೂ ದಂಡನಾಯಕನಾಗಿರ್ತಕ್ಕಂಥ ಹರಿಸೇನ ಅಂತಕ್ಕಂಥ ವ್ಯಕ್ತಿ ರಚಿಸಲ್ಪಟ್ಟಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಅತ್ಯಂತ ಸಹಾಯಕಾರಿಯಾಗಿರ್ತಕ್ಕಂಥ ಒಂದು ಶಾಸನ ಅಂತ ನೋಡ್ತೀವಿ. ಈ ಶಾಸನವು ಮೂಲತಃ ಕೌಸುಂಬಿಯಲ್ಲಿ ಅಶೋಕನಿಂದ ಸ್ಥಾಪಿತವಾಗಿರ್ತಕ್ಕಂಥ ಸ್ತಂಭ ಶಿಲಾಶಾಸನವಾಗಿದ್ದು ಇಂದು ಈ ಶಾಸನವು ಅಲಹಾಬಾದ್ ಕೋಟೆಯಲ್ಲಿ ಸ್ಥಾಪಿಸಲಾಗಿದೆ. ಇದೊಂದು ಪ್ರಶಸ್ತಿ ಶಾಸನವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ಪ್ರಶಂಸಿಸುವಂಥ ಒಂದು ಶಾಸನವನ್ನು ನಾವು ಪ್ರಶಸ್ತಿ ಶಾಸನ ಅಂತೇಳಿ ಕರಿತೀವಿ. ಇದರಲ್ಲಿ ಸಮುದ್ರಗುಪ್ತನ ಜೀವನ ಮತ್ತು ದಿಗ್ವಿಜಯಗಳನ್ನು 5 ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. 5 ಕಾಲಗಣನೆಯ ವರ್ಗೀಕರಣವಾಗಿರದೆ ಭೌಗೋಳಿಕ ಆಧಾರದ ಮೇಲೆ ವರ್ಗೀಕರಣವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇಲ್ಲಿ ಅವುಗಳನ್ನು ನೋಡಿದಾಗ ಉತ್ತರದ ಅಥವಾ ಆರ್ಯವರ್ತದ ದಂಡಯಾತ್ರೆ, ಪೂರ್ವ ಹಿಮಾಲಯ ರಾಜ್ಯಗಳ ಗಡಿ ಮತ್ತು ಗಣರಾಜ್ಯಗಳ ಮೇಲಿನ ದಂಡಯಾತ್ರೆ, 3 ದಕ್ಷಿಣ ಭಾರತದ ದಂಡಯಾತ್ರೆ, 4 ಅರಣ್ಯ ರಾಜ್ಯಗಳ ಆಕ್ರಮಣ, 5 ವಾಯುವ್ಯ ಗಡಿಯಾಚೆಗಿನ ಅಫ್ಘಾನಿಸ್ತಾನದ ಮೇಲಿನ ದಂಡಯಾತ್ರೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ 5 ಭೌಗೋಳಿಕ ವರ್ಗೀಕರಣದ ಆಧಾರದ ಮೇಲೆ ದಾಳಿಗಳನ್ನು ನೋಡಿದಾಗ ಈ ಒಂದು 5 ದಾಳಿಗಳನ್ನು ಮಾಡುವ ಮೂಲಕ ಈ ಸಮುದ್ರಗುಪ್ತ ಅಂತಕ್ಕಂಥ ವ್ಯಕ್ತಿ ಗುಪ್ತ ಮನೆತನವನ್ನು ಒಂದು ದೊಡ್ಡ ಸಾಮ್ರಾಜ್ಯ ಮಾಡುವಲ್ಲಿ ಆತನ ಪ್ರಯತ್ನ ಅತ್ಯಂತ ಹಿರಿದಾಗಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ಈ ಸಮುದ್ರಗುಪ್ತನ ದಾಳಿಗಳನ್ನು ಸಂಕ್ಷಿಪ್ತವಾಗಿ ನಾಳೆ ದಿನ ನೋಡೋಣ.